ನೀ ಯಾವ ಗಾಡಿ ಗುದ್ದಿದ್ಯಾ ಗಾಡಿ ರೆಡಿ ಮಾಡ್ಕೊಡು. ಯಾರ ಗೊತ್ತಿಲ್ಲ ಗುರು ಬೀಜ ಹೊಡ ಹಾಕೊಂಡವ್ರೆ. ಅಪ್ಪಾಜಿ ಶಿಷ್ಯ ಅಂದವನೆ ನನ್ ಮಗ ಪಕ್ಕ ಬೀಜ ಹೊಡ್ಸ್ಕೊಂತಾನೆ. ನನ್ ಬ್ಯಾಕ್ ಗ್ರೌಂಡ್ ಬಗ್ಗೆ ಗೊತ್ತಿಲ್ಲ, ನನ್ನ ಹತ್ರ ಮಗ ಏ ಒಂದ್ 5,000 ರೂಪಾಯಿ ಅಂಡ ಮಾಡಿಸ್ಕೊಡ್ತ ಕಣ. ನಾನ್ ಯಾಕೋ ಕಟ್ಕೊಂಡ್ ಕೊಡ್ಲಿ ಅಣ್ಣ ಈ ಕಾರ್ ಯಾರ್ದವ? ನಂದೇ. ಮತ್ತೆ ರೆಡಿ ಮಾಡ್ಸಲ್ಲ ಇಲ್ಲ ಅವ್ರೆ. ನಾನ್ ಯಾರು ಅಂತ ಗೊತ್ತಿಲ್ಲ ಶಿಷ್ಯ. ನಿಮ್ ಬಗ್ಗೆ ತುಂಬಾ ಚೆನ್ನಾಗ್ ಗೊತ್ತಣ. ನೀವು ದುಡ್ಡಿದ್ರು ದುಡ್ಡು ಬಿತ್ತಾರಲ್ಲ ಅವ್ರೆ. ನಮ್ಮಂಗ್ ಕರೆಕ್ಟ್ ಆಗಿ ಮಾತಾಡಲಿ. ನಿನ್ನಮ್ಮ ನೀನ್ ಹೆಂಗ್ ಮಾತಾಡ್ತೀಯ ನಾನು ಹಂಗೆ ಮಾತಾಡ್ತೀನಿ ಹೇಳಲಿ. ಜಾಸ್ತಿ ಮಾತಾಡ್ಬೇಡ, ಮನೆ ಹತ್ರ ಬರಲಿ, ದುಡ್ಡು ಬಿಸಾಕ್ತಿನ್ಲಿ. ನಿನ್ ದುರಹಂಕಾರ ದೌಲತ್ತು ನಿನ್ ದುಡ್ಡು ತಗೊಂಡು ನಮ್ಮನ್ ತಿಕ್ಕಿಕ್ಕೋ. ಇದಕ್ಕಾಗಿರೋದು 5,000 ಕೊಟ್ಬಿಟ್ಟು ಟಿಕ್ಕ ಮುಚ್ಕೊಂಡ್ ಮನೆಗೆ ಹೋಗಲಿ. ನಾನ್ ಯಾರು ನಮ್ಮ ಅಪ್ಪ ಯಾರು ಅಂತ ಗೊತ್ತೇನೋ? ಯಾಕಣ ನಿಮ್ಮ ಅಪ್ಪ ಯಾರು ಅಂತ ನಿಂಗೆ ಗೊತ್ತಿಲ್ವಾ? ಇರಲೇ ಅಣ್ಣ ಮೈ ತುಂಬಾ ಚಿನ್ನ ಹಾಕೊಂಡಿದ್ಯಾ, ತಿಂದಂತ ಮನುಷ್ಯ ಅನ್ಕೊಂಡೆ. ನಾವ್ ನಮ್ಮನ್ ತಗಡು ತರ ಬುದ್ಧಿ ತೋರಿಸಿದ್ಯಲ್ಲ. ಕರೆಕ್ಟ್ ಆಗಿ ಬಂದಿತ್ತಾವ್ ಮಾತಾಡೋದ್ ಕಲಿ. ನಿನ್ಗೂ ಬೆಲೆ ಕೊಡ್ತೀವಿ, ನಿಮ್ಮ ಅಪ್ಪಂಗೂ ಬೆಲೆ ಕೊಡ್ತೀವಿ. ನೀನ್ ಕರೆಕ್ಟ್ ಆಗಿ ಮಾತಾಡಿಲ್ಲ ಅಂದ್ರೆ ನಿನ್ಗೂ ಕೊಡಲ್ಲ, ನಿಮ್ಮ ಅಪ್ಪಂಗೂ ಕೊಡಲ್ಲ. ಕಿತ್ಕ ಹೋಗಲೇ. Thank you guys.